ಇವತ್ತಿನ ವಿಡಿಯೋದಲ್ಲಿ ಸ್ಕರ್ಟಿಂಗ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೇನೆ. ಇದು ಯಾವುದೇ ಟೆಕ್ನಿಕಲ್ ಮಾಹಿತಿ ಅಲ್ಲ, ಬದಲಾಗಿ ಏಸ್ಥೆಟಿಕಲಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅನ್ನೋವಂಥದ್ರ ಬಗ್ಗೆ. ಇಲ್ಲಿ ನೀವು ನೋಡ್ಬೋದು, ರೆಗ್ಯುಲರ್ ಆಗಿ ಈ ರೀತಿ ಯಾವುದೇ ರೀತಿ ಮನೆ ಮಾಡಿದಾಗ ನಾವು ಈ ರೀತಿ ಸ್ಕರ್ಟಿಂಗ್ ಕೊಡುವಂಥದ್ದು. ಅಂದರೆ ಇಲ್ಲಿ ಎಕ್ಸ್ಟ್ರೂಡ್ ಆಗಿದೆ, ಹೊರಗಡೆ ಬಂದಿದೆ, ಇದು ಕಂಪ್ಲೀಟಾಗಿ ಹೊರಗಡೆ ಬಂದಿದೆ ಸ್ಕರ್ಟಿಂಗು. ಬಟ್ ನೀವೇನಾದರೂ ಈ ಸ್ಕರ್ಟಿಂಗ್ನ ಸ್ವಲ್ಪ ಪ್ಲಾಸ್ಟ್ರಿಂಗಲ್ಲಿ ಗ್ಯಾಪ್ ಬಿಡಿಸಿ ಇದು ಫ್ಲಶ್ ಆಗೋ ಥರ ಮಾಡಿದ್ರೆ, ಇನ್ನೂ ಈ ಪೇಂಟಿಂಗು ಪ್ಲಸ್ ಸ್ಕರ್ಟಿಂಗ್ ಫ್ಲಶ್ ಆದರೆ, ಅಥವಾ ಅದರಿಂದ ಸ್ವಲ್ಪ ಆಚೆ ಬಂದಿರಬೇಕಷ್ಟೆ, ಇಷ್ಟೊಂದು ಬರ್ಲಿಕ್ಕೆ ಹೋಗಬಾರ್ದು. ಆ ರೀತಿ ಮಾಡಿದ್ದೆ ಅದರಲ್ಲಿ ನೋಡಲಿಕ್ಕೆ ಎಸ್ಥೆಟಿಕಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಆ ರೀತಿ ಒಂದ್ಸಲ ಮಾಡಿಸಿ ನೋಡಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೇನೆ, ಅದನ್ನು ಸ್ಕರ್ಟಿಂಗ್ನ ಫ್ಲಶ್ ಮಾಡಿ ಹಾಕಿದಾಗ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಅನ್ನೋವಂಥದ್ದನ್ನು ತೋರಿಸ್ತೇನೆ. ಇದು ನಾನು ಹೇಳಿರೋ ರೀತಿ ಇಲ್ಲಿ ಸ್ಕರ್ಟಿಂಗ್ ನೋಡಿ, ಇಲ್ಲಿ ಯಾವ ರೀತಿ ಕೊಟ್ಟಿದ್ದೀವಿ ಅಂತಂದರೆ, ಇದು ಮೇನ್ ವಾಲ್ ಆಗಿದೆ. ಮೇನ್ ವಾಲಿಂದ ನೀವು ಕೆಳಗಡೆ ನೋಡಿದೆ ಯಾವುದೇ ರೀತಿ ಸ್ಕರ್ಟಿಂಗ್ ಆಫ್ಸೆಟ್ ಇಲ್ಲ ಇಲ್ಲಿ. ಸೊ ಒಂದೇ ನೀಟ್ ಆ್ಯಂಡ್ ಕ್ಲೀನ್ ಲುಕ್ ಸಿಗುತ್ತೆ. ಇದು ಜಸ್ಟ್ ಫ್ಲಶ್ ಆಗಿದೆ, ಸ್ವಲ್ಪ ಹೊರಗೆ ಬಂದಿದೆ ಅಷ್ಟೇ, ಅದನ್ನು ನಮ್ಮ ವಾಲ್ ಕೇಲಲ್ಲಿ ಕವರ್ ಆಗಿದೆ. ಸೊ ಇದಾದಮೇಲೆ ಎಷ್ಟು ನೀಟಾಗಿ ಲುಕ್ ಬಂದಿದೆ ನೋಡಿ. ಈ ರೀತಿ ಮಾಡೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ಈ ಸ್ಕರ್ಟಿಂಗ್ ನಾನು ಈಗ ಹಿಂದಿನ ವಿಡಿಯೋದಲ್ಲಿ ತೋರಿಸಿರೋ ಥರ ಮಾಡಿದರೆ ಸ್ವಲ್ಪ ಧೂಳುಕೊಳ್ಳುವಂಥ ಚಾರ್ಜಸ್ ಕೂಡ ಇರುತ್ತೆ. ಇಲ್ಲಿ ಅದು ಅವಾಯ್ಡ್ ಆಗುತ್ತೆ. ನೋಡೋಕ್ಕೆ ಕೂಡ ಏಸ್ಥೆಟಿಕಲಿ ಅಪೀಲಿಂಗಾಗಿ ಕಾಣುತ್ತೆ ವರ್ಕಲ್ಲಿ. ಇದಿನ್ನೂ ಫಿನಿಶಿಂಗ್ ಆಗಬೇಕು, ಬಟ್ ಸ್ಟಿಲ್ ಅಂಡರ್ಗೋಯಿಂಗ್ ಪ್ರಾಜೆಕ್ಟಲ್ಲಿ ಈ ರೀತಿ ಮಾಡಿರುವಂಥದ್ದು. ಈ ರೀತಿ ಒಂದು ಚಿಕ್ಕ ಪುಟ್ಟ ವಿಷಯಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನೀಟ್ ಆ್ಯಂಡ್ ಕ್ಲೀನ್ ಲುಕ್ನ ನಿಮ್ಮ ಮನೆಗೆ ಕೊಡ್ಬೋದು. ಧನ್ಯವಾದಗಳು.